ನೆಕ್ಸ್ಟ್ ವಿ ಕಮ್ ಟು ಸೌಂಡ್. ಏನು ಸೌಂಡ್? ಸೌಂಡ್ ಅಂದ್ರೆ ಏನು? ಬೇಸಿಕಲಿ ನಾವು ಸೌಂಡ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಇಟ್ ಈಸ್ ಫಾರ್ಮ್ ಆಫ್ ಎನರ್ಜಿ ಅಂತ ಕರಿತೀವಿ. ಅದು ಒಂದು ಶಕ್ತಿಯ ರೂಪ, ಎನರ್ಜಿಯ ರೂಪ. ಯಾಕಂದ್ರೆ ನಾವು ಇದಕ್ಕೆ ಎನರ್ಜಿ ಅಂತ ಕರಿಬೇಕು ಅಂದ್ರೆ, ನೀವಲ್ಲೇ ಒಂದು 150 ವ್ಯಾಟ್ ನಿಮ್ಮ ಮನೇಲಿ ಏನಾದರೂ ಸ್ಪೀಕರ್ ಇತ್ತು ಅಂತ ತಿಳ್ಕೊಡ್ರಿ. ಜಸ್ಟ್ ಸಿಂಪಲ್ ಯು ಕ್ಯಾನ್ ಟೇಕ್ 15 ವ್ಯಾಟ್ ಸ್ಪೀಕರ್ ಆಸ್ ವೆಲ್ ಅನ್ನೋದೊಂದು ಕ್ರಿಯೇಟಿವ್ ಸ್ಪೀಕರ್ ನಾರ್ಮಲಿ ಬರ್ತದೆ. ಈ ಸೌಂಡ್ ಬಾಕ್ಸ್ ಅಲ್ಲಿ ಏನಿರ್ತದಲ್ಲ, ಜಸ್ಟ್ ಅದರಲ್ಲಿ ಏನಾದರೂ ಒಂದು ಥರ್ಮೋಕೋಲ್ಸ್ ಪಾರ್ಟಿಕಲ್ ಹಾಕ್ರಿ. ಥರ್ಮೋಕೋಲ್ ಪಾರ್ಟಿಕಲ್ಸ್ ಇವು ಜಂಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾವೆ, ಹೌದಾ? ಸೊ ಯಾವುದೋ ಒಂದು ಮಟೀರಿಯಲ್ ಅಥವಾ ವಸ್ತು ಮೂವ್ ಆಗ್ತಿರ್ಬೇಕಂದ್ರೆ ಅದಕ್ಕೊಂದು ನಾವು ಫೋರ್ಸ್ ಕೊಡ್ಲೇಬೇಕಲ್ಲ, ಮೆಕ್ಯಾನಿಕಲ್ ಫೋರ್ಸ್ ಕೊಟ್ಟರೆ ಮಾತ್ರ ಮೂವ್ ಆಗ್ತಾವಲ್ಲಿ, ರೈಟ್? ಸೊ ಇಲ್ಲಿ ಕೂಡ ಸ್ಪೀಕರ್ಸ್ ಡೈರೆಕ್ಟ್ಲಿ ಅದಕ್ಕೆ ಸ್ಪೀಕರ್ ಅಂತೂ ಜಂಪ್ ಮಾಡ್ತಾ ಇಲ್ಲ, ಮೂವ್ ಈ ತರ ಮೋಷನ್ ಅಂತೂ ಆಗ್ತಾ ಇಲ್ಲ. ಸ್ಪೀಕರ್ ಇದ್ದಲ್ಲೇ ಇರ್ತಾವ, ಬಟ್ ಈ ಥರ್ಮೋಕೋಲ್ ಪಾರ್ಟಿಕಲ್ಸ್ ಜಂಪ್ ಆಗ್ತಾವ. ಯಾಕೆ? ಅಲ್ಲಿ ಬರ್ತಿರುವಂತ ಸೌಂಡ್ ವೇವ್ಸ್ ಇಂದ, ಅಲ್ಲಿ ಕ್ರಿಯೇಟ್ ಆಗ್ತಿರುವಂತ ಸೌಂಡ್ ಇಂದ. ಸೊ ಈ ಸೌಂಡ್ ಏನ್ ಮಾಡ್ತದೆ, ಈ ಪಾರ್ಟಿಕಲ್ಸ್ ನ ಮೂವ್ ಆಗ್ಲಿಕ್ಕೆ ಕಾರಣ ಆಗ್ತದೆ. ಅದಕ್ಕೆ ನಾವೇನಂತ ಕರಿತೀವಿ, ಸೌಂಡ್ ಈಸ್ ಆಲ್ಸೋ ಫಾರ್ಮ್ ಆಫ್ ಎನರ್ಜಿ. ಕ್ಲಿಯರ್? ಬಟ್ ಇನ್ waves how we can define the sound? It is a mechanical disturbance from a state of equilibrium that propagates through elastic material medium. It is a mechanical disturbance. ಮೆಕ್ಯಾನಿಕಲ್ ಡಿಸ್ಟರ್ಬೆನ್ಸ್ ಅಂತ ಯಾಕೆ ಕರಿತೀವಿ ಸರ್ ಅಂತಂದ್ರೆ, ಅಲ್ಲಿ ವೈಬ್ರೇಷನ್ಸ್ ಇರುತ್ತೆ. ವೈಬ್ರೇಷನ್ ಈಸ್ ನಥಿಂಗ್ ಬಟ್ ಅ ಮೆಕ್ಯಾನಿಕಲ್ ಫೆನೋಮಿನಾ, ರೈಟ್? ಸೊ ಆ ಡಿಸ್ಟರ್ಬೆನ್ಸ್ ಮೀಡಿಯಂ ಥ್ರೂ ಪ್ರೊಪಗೇಟ್ ಆಗ್ತಾ ಹೋಗ್ತದೆ. ಮೀಡಿಯಂ ಯಾವ್ದಿಲ್ಲಿ? ಏರ್, ರೈಟ್? ಸೊ ಎಲ್ಲೋ ಒಂದು ಮೂಲೆಯಾಗ ಸ್ಪೀಕರ್ ಇರ್ತದೆ, ಅದು ಕಂಪ್ಲೀಟ್ ರೂಮ್ ತುಂಬಾ ಸೌಂಡ್ ಪ್ರೊಡ್ಯೂಸ್ ಮಾಡ್ತದೆ. ಅಂದ್ರೆ ಈ ಏರ್ ಒಂದು ಮೀಡಿಯಂ ಆಗಿ ಆಕ್ಟ್ ಆಗ್ತದೆ. ಕ್ಲಿಯರ್? Or else we can give another definition for this. ಏನು? Sound is the mechanical wave, or we can say it is acoustical wave which propagates through a medium such as air, water and solids. ಇನ್ನೂ ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕಿಲ್ಲ ನಾವಿಲ್ಲಿ. ಸೌಂಡ್ ವೇವ್ ಏನಾಗ್ತದೆ, 3 ಮೀಡಿಯಂ ಅಲ್ಲಿ ಪ್ರೊಪಗೇಟ್ ಆಗ್ತದೆ. ಏರ್ ಆಗಿರ್ಬೋದು, ಮತ್ತೆ ಫ್ಲೂಯಿಡ್ ಆಗಿರ್ಬೋದು, ಅಥವಾ ಸಾಲಿಡ್ ಆಗಿರ್ಬೋದು. 3 ಮೀಡಿಯಂ ಅಲ್ಲಿ ಪ್ರೊಪಗೇಟ್ ಆಗ್ತದೆ. ಯಾವ ತರ? ರೈಟ್? ನಾವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೂಡ ಮಾತಾಡಿದಾಗ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ನಮಗೆ ಸೌಂಡ್ ಕೇಳಿಸ್ತದೆ. ಇಟ್ ಇಸ್ ನಾಟ್ ಲೈಕ್ ದಟ್ ನಾವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಒಳಗಿದ್ದೀವಿ, ನೀರೊಳಗೆ ಹೊರಗಿನ ಸೌಂಡ್ ಕೇಳಿಸಂಗಿಲ್ಲ ಅಂತಿಲ್ಲ, ಕೇಳಿಸ್ತದಲ್ಲ, ರೈಟ್? ಸೊ ಇಟ್ ಪ್ರೊಪಗೇಟ್ಸ್ ಥ್ರೂ ವಾಟರ್, ಇಟ್ ಪ್ರೊಪಗೇಟ್ಸ್ ಥ್ರೂ ಫ್ಲೂಯಿಡ್ಸ್, ರೈಟ್? ಸೊ ಒಂದು ರೂಮಲ್ಲಿ ಏನೋ ಒಂದು ಸೌಂಡ್ ಆಗ್ತದೆ ಅಂತಂದ್ರೆ ವಾಪಸ್ ಇನ್ನೊಂದು ರೂಮಲ್ಲಿ ಕೇಳಿಸ್ತಂಗಿಲ್ಲ ಅಂತ ಏನಿರೋದೇನೋ ಕೇಳಿಸ್ತದೆ. ಇನ್ ಬಿಟ್ವೀನ್ ವಾಲ್ಸ್ ಇದ್ದಿರ್ತಾವ ಕೂಡ. ಸೊ ವಾಲ್ಸ್ ಇದ್ರೂ ಕೂಡ ನಮಗೆ ಆ ಸೌಂಡ್ ಕೇಳಿಸ್ತದ ಅಂದಮೇಲೆ ಈ ಸೌಂಡ್ ವೇವ್ಸ್ ಕ್ಯಾನ್ ಪ್ರೊಪಗೇಟ್ ಥ್ರೂ ಸಾಲಿಡ್ ಆಸ್ ವೆಲ್. ದ ಒರಿಜಿನ್ ಆಫ್ ಸೌಂಡ್ ಎಲ್ಲಿ ಫಾರ್ಮ್ ಆಗ್ತದೆ? ಸೊ ಏನಾದ್ರೂ ಒಂದು ಒರಿಜಿನ್ ಇದ್ದೇ ಇರ್ಬೇಕಲ್ಲ, ರೈಟ್? ಸೊ ವೆನ್ ಆನ್ ಆಬ್ಜೆಕ್ಟ್ ವೈಬ್ರೇಟ್ಸ್, ಯಾವುದೋ ಒಂದು ಮಟೀರಿಯಲ್ ವೈಬ್ರೇಟ್ ಮಾಡಿದಾಗ, ಟು ಅಂಡ್ ಫ್ರೋ ಮೋಷನ್ ಮಾಡಿದಾಗ ಅಲ್ಲಿ ಸೌಂಡ್ ಜನರೇಟ್ ಆಗ್ತದೆ. ಇಟ್ ಕಾಸಸ್ ದ ಸರೌಂಡಿಂಗ್ ಏರ್ ಮಾಲಿಕ್ಯೂಲ್ಸ್, ರೈಟ್? ಸೊ ಈ ತರ ಒಂದು ಪೆನ್ ಅದ, ಇದು ವೈಬ್ರೇಷನ್ ಆಗ್ತದೆ. ಈ ತರ ಇದನ್ನ ನಾನು ವೈಬ್ರೇಟ್ ಮಾಡ್ತೀನಿ. ಈ ಸರೌಂಡಿಂಗ್ ಅಲ್ಲಿ ಏರ್ ಪಾರ್ಟಿಕಲ್ಸ್ ಏನಿರ್ತಾವಲ್ಲ, ಈ ಗಾಳಿ ಕಣಗಳು ಇರ್ತಾವಲ್ಲ, ಅವಕ್ಕೆ ಈ ವೈಬ್ರೇಷನ್ ಎನರ್ಜಿ ಟ್ರಾನ್ಸ್ಫರ್ ಆಗ್ತದೆ. ಇದು ಮೂವ್ಮೆಂಟ್ ಆಗೋದ್ರಿಂದ ಆ ಏರ್ ಪಾರ್ಟಿಕಲ್ಸ್ಗೆ ಕೈನೆಟಿಕ್ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಹೋಗ್ತದೆ, ವೈಬ್ರೇಷನಲ್ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಹೋಗ್ತದೆ, ರೈಟ್? ಆ ಗಾಳಿ ಕಣ ಸುಮ್ಮಿರ್ತದ, ತನ್ನ ಎನರ್ಜಿನ ಇನ್ನೊಂದು ಪಾರ್ಟಿಕಲ್ ಕೊಡ್ತದೆ. ಅದೇ ತರ ಇದು ಪ್ರೊಪಗೇಟ್ ಆಗ್ತಾ 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 ಹೋಗ್ತದೆ. ಅಟ್ ಸಂಬೆ ಈ ಎನರ್ಜಿ ಕಡಿಮೆ ಆಗ್ಬಿಡ್ತದೆ, 0 ಆಗ್ತದೆ. ಅಲ್ಲಿಗೆ ಸೌಂಡ್ ಕೇಳಿಸೋದು ಬಂದ್ ಆಗ್ತದೆ. ಇದು ಹೆಂಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ ನಮ್ಗೆ ಅಂತಂದ್ರೆ, ನಾನು ಮಾತಾಡಿದ್ದು ಒಂದು ಕ್ಲಾಸ್ ರೂಮ್ ಅಲ್ಲಿ ಎಲ್ಲೋ ಒಂದು ಜಸ್ಟ್ ಒಂದು 10 ಫೀಟು ಅಥವಾ 15 ಫೀಟ್ ದೂರ ಇದ್ದು ಸ್ಟೂಡೆಂಟಿಗೆ ಕೇಳ್ಬೋದು. ಅಥವಾ ಒಂದು 50-60 ಫೀಟ್ ಇದ್ದು ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಕೇಳಿಸಂಗಿಲ್ಲ. ಮೀನ್ಸ್ ನನ್ನ ಸೌಂಡ್ ಎನರ್ಜಿ ಏನದಲ್ಲಿ ಇಲ್ಲಿ ಫಾರ್ಮ್ ಆಗುವಂತ ಎನರ್ಜಿ ಒಂದು ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ಡಿಮಿನಿಷ್ ಆಗಿ ಹೋಗುತ್ತೆ, 0 ಆಗಿ. ಹೀಗೆ ಸೌಂಡ್ ಈಸ್ ಪ್ರೊಡ್ಯೂಸ್ಡ್ ಇನ್ ಫಾರ್ಮ್ ಆಫ್ ಪ್ರೆಷರ್ ವೇವ್. ಪ್ರೆಷರ್ ಅಂದ್ರೆ ನಾವು ಇಲ್ಲಿ ಆಲ್ರೆಡಿ ಕಲ್ತಿದ್ವಿ, ಫೋರ್ಸ್ ಬೈ ಏರಿಯಾ. ಇದು ಪ್ರೆಷರ್ ವೇವ್ ತರ ಪ್ರೊಪಗೇಟ್ ಆಗ್ತದೆ. ಯಾವ ತರ ಅಂತಂದ್ರೆ ಇದು ನೆಕ್ಸ್ಟ್ ನಾವು ಸ್ಟಡಿ ಮಾಡೋಣ. ಇಲ್ಲಿ ನೋಡಿ, ಏರ್ ಪಾರ್ಟಿಕಲ್ಸ್ ಡಿಸ್ಟರ್ಬೆನ್ಸ್ ಯಾವ ತರ ಆಗ್ತದೆ ಅಂದ್ರೆ, ಜಸ್ಟ್ ಒಂದು ವಿಡಿಯೋ ಇಲ್ಲಿ ನಾವು ನೋಡ್ಬೋದು. ಈ ಸ್ಪೀಕರ್ ಅಲ್ಲ, ಸ್ಪೀಕರ್ ಅಲ್ಲಿ ಇಲ್ಲಿ ವೈಬ್ರೇಷನ್ ಆಗ್ತಾ ಇದೆ. ಸ್ಪೀಕರ್ ನೀವು ನೋಡ್ಬೋದು, ಅದು ಸ್ಪೀಕರ್ ವೈಬ್ರೇಷನ್ ಆಗ್ತದೆ.
ಈ ವೈಬ್ರೇಷನ್ ಏನಾಗ್ತದೆ, ಗಾಳಿ ಕಣಗಳಿಗೆ ಪಾಸ್ ಆಗ್ತಾ ಹೋಗ್ತದೆ, ಗಾಳಿ ಕಣಗಳಿಗೆ ಪಾಸ್ ಆಗ್ತಾ ಹೋಗ್ತದೆ. ಸೊ ಈ ತರ ಈ ಸೌಂಡ್ ವೇವ್ಸ್ ಪ್ರೊಪಗೇಷನ್ ಆಗ್ತಾವ. ದೆನ್ ಪ್ರೊಪಗೇಷನ್, ಯಾವ ತರ ಪ್ರೊಪಗೇಷನ್ ಆಗ್ತದೆ ಸೌಂಡ್? ಓಕೆ, ನಾವ್ ಏನಂತೀವಿ ಇಲ್ಲಿ, when object vibrates, ಯಾವ್ದಾದ್ರು ಒಂದು ಆಬ್ಜೆಕ್ಟ್ ವೈಬ್ರೇಟ್ ಆದಾಗ ಇಟ್ ಕ್ರಿಯೇಟ್ಸ್ ಕೈನೆಟಿಕ್ ಎನರ್ಜಿ, ಇಟ್ ಕ್ರಿಯೇಟ್ಸ್ ಕೈನೆಟಿಕ್ ಎನರ್ಜಿ. ವೈಬ್ರೇಷನ್ ಆದಾಗ ಕೈನೆಟಿಕ್ ಎನರ್ಜಿಯಲ್ಲಿ ಫಾರ್ಮ್ ಆಗ್ತದೆ. ದಟ್ ಈಸ್ ಟ್ರಾನ್ಸ್ಮಿಟೆಡ್ ಬೈ ಮಾಲಿಕ್ಯೂಲ್ಸ್ ಇನ್ ದ ಮೀಡಿಯಂ. ಈ ಕೈನೆಟಿಕ್ ಎನರ್ಜಿ ಮೀಡಿಯಂ ಇರುವಂತ ಎಲ್ಲ ಕಣಗಳಿಗೆ ಟ್ರಾನ್ಸ್ಮಿಟ್ ಆಗ್ತಾ ಹೋಗ್ತದೆ. As the vibrating sound wave comes in contact with the air particles, ಏರ್ ಪಾರ್ಟಿಕಲ್ಸ್ ಏನಿರ್ತಾವಲ್ಲ ಅದಕ್ಕೆ ಈ ಎನರ್ಜಿ ಟ್ರಾನ್ಸ್ಫರ್ ಆಗಿಂದ ಈ ಒಂದು ಏರ್ ಪಾರ್ಟಿಕಲ್ ಯಾವ್ದಕ್ಕೆ ಕೈನೆಟಿಕ್ ಎನರ್ಜಿ ಸಿಗ್ತದ ಅದು ಇನ್ನೊಂದು ಏರ್ ಪಾರ್ಟಿಕಲ್ಗೆ ಆ ಕೈನೆಟಿಕ್ ಎನರ್ಜಿನ ಪಾಸ್ ಮಾಡ್ತಾ ಹೋಗ್ತದೆ. ರೈಟ್? ಸೊ as these energized molecules begin to move, they energize other molecules that repeat the process. ಇದು ಪ್ರೊಸೆಸ್ ರಿಪೀಟ್ ಆಗ್ತಾ 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 ಈ ಕೈನೆಟಿಕ್ ಎನರ್ಜಿ ಏನು ಎಕ್ಸ್ಚೇಂಜ್ ಆಗ್ತಾವಲ್ಲ ಒಂದು ಪಾರ್ಟಿಕಲ್ ಇಂದ ಇನ್ನೊಂದು ಪಾರ್ಟಿಕಲ್, ಆ ಎಕ್ಸ್ಚೇಂಜ್ ಆಗೋ ನಡುವೆ ಏನಾಗ್ತದೆ, ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಯಾವ ತರ ಪ್ರೆಷರ್ ಸರ್? ಈ ಎನರ್ಜಿ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಒಂದ್ ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ಗೆ ಡಿಕ್ಕಿ ಆಗ್ಲೇಬೇಕಾ, ಕೊಲಿಜನ್ ಅಂತ ನಾವು ಕರಿತೀವಿ. ಈ ಕೊಲಿಜನ್ ಆಗ್ಲೇಬೇಕಾ? ಆ ಕೊಲಿಜನ್ ಆಗ್ಬೇಕಾದ್ರೆ ಇವೆರಡು ನಡುವಿರುವಂತ ಡಿಸ್ಟೆನ್ಸ್ ಏನದಲ್ಲ ಬಹಳ ಶಾರ್ಟ್ ಬರ್ತದೆ, ಅಂದ್ರೆ ಒಂದಕ್ಕೊಂದು ಹತ್ತು. ರೈಟ್? ಸೊ ಈ ಪೊಸಿಷನ್ ಏನಿರ್ತದಲ್ಲ ಒಂದಕ್ಕೊಂದು ನಿಯರ್ ಬೈ ಪೊಸಿಷನ್, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕಾಂಪ್ರೆಷನ್ ಅಂತ ಕರಿತೀವಿ. ಕಾಂಪ್ರೆಷನ್ ಅಂದ್ರೆ ಒಂದಕ್ಕೊಂದು ಪಾರ್ಟಿಕಲ್ಸ್ ಜಸ್ಟ್ ನಿಯರ್ ಬೈ ಬರ್ತಾವ. ಅವಾಗ ಏನಾಗ್ತದ, ಒಂದ್ ಎನರ್ಜಿ, ಒಂದ್ ಪಾರ್ಟಿಕಲ್ ಎನರ್ಜಿ ಇನ್ನೊಂದು ಪಾರ್ಟಿಕಲ್ಗೆ ಹೋಗ್ತದೆ. ಅಂದ್ರೆ ಈ ಪಾರ್ಟಿಕಲ್ ಎನರ್ಜಿ ಈ ಪಾರ್ಟಿಕಲ್ಗೆ ಇದು ಇದಕ್ಕೆ ಈ ತರ ಟ್ರಾನ್ಸ್ಫರ್ ಆಗ್ತದೆ. ಒಂದ್ಸಾರಿ ಎನರ್ಜಿ ಟ್ರಾನ್ಸ್ಫರ್ ಆಯ್ತು ಅನ್ಕೊಳ್ರಿ, ಸುಮ್ಮನೆ ಇರ್ತಾವ ಮತ್ ಮೂವ್ ಆಗ್ತದೆ. ನೆಕ್ಸ್ಟ್ ದಟ್ ಈಸ್ ರೇರ್ ಫ್ರಾಕ್ಷನ್. ಸಪರೇಟ್ ಆಗೋದಕ್ಕೆ ನಾವೇನು ಕರಿತೀವಿ, ರೇರ್ ಫ್ರಾಕ್ಷನ್. ಅಲ್ಲಿ ಪ್ರೆಷರ್ ಕಡಿಮೆ ಇರ್ತದೆ, ಕಾಂಪ್ರೆಷನ್ ಅಲ್ಲಿ ಹೈ ಪ್ರೆಷರ್, ರೇರ್ ಫ್ರಾಕ್ಷನ್ ಅಲ್ಲಿ ಲೋ ಪ್ರೆಷರ್. ಅದಕ್ಕೆ ನಾವೇನು ಕರಿತೀವಿ ಅಂದ್ರೆ ಸೌಂಡ್ ಪ್ರೊಪಗೇಟ್ಸ್ ಆಸ್ ದ ಪ್ರೆಷರ್ ವೇವ್ಸ್. ಸೌಂಡ್ ವೇವ್ಸ್ ಟ್ರಾನ್ಸ್ಫರ್ ಆರ್ ಪ್ರೊಪಗೇಟ್ಸ್ ಆಸ್ ದ ಸೌಂಡ್ ಪ್ರೆಷರ್ ವೇವ್ಸ್. ಇದನ್ನ ನಾವು ಯಾವ ತರ ನೋಡ್ಬೋದು ಅಂತಂದ್ರೆ ಎಕ್ಸಾಂಪಲ್ ಅಲ್ಲಿ, ಓಕೆ, ಇಲ್ಲೊಂದು ಲೋಕಲ್ ಸ್ಪ್ರಿಂಗ್, ಅದು ಸ್ಪ್ರಿಂಗ್ ಯಾವ ತರ ಮೂವ್ಮೆಂಟ್ ಆಗ್ತಾ ಇದೆ ನೋಡಿ ಸ್ಟೇರ್ಸ್ ಅಲ್ಲಿ. ರೈಟ್? ಸೊ ಇಲ್ಲಿ ನಿಮ್ಗೆ ಅಬ್ಸರ್ವ್ ಆಗ್ಲಿಲ್ಲ ಅಂತಂದ್ರೂ ಕೂಡ ಈ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಇಲ್ಲಿ ನೋಡ್ಬೋದು. ಸೊ ಯಾವಾಗ ಅದು ಗ್ರೌಂಡ್ ಟಚ್ ಆಗ್ತದಲ್ಲ ಇಲ್ಲಿ, ಈ ಸ್ಪ್ರಿಂಗ್ ಕಾಯಿಲ್ ಏನಾಗ್ತದೆ ಒಂದಕ್ಕೊಂದು ಹತ್ಕೊಂತಾವ್, ಅದು ಕಾಂಪ್ರೆಷನ್. ಜಂಪ್ ಆಗ್ಬೇಕಾದ್ರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತದೆ, ಅವಾಗ ಅಲ್ಲಿ ರೇರ್ ಫ್ರಾಕ್ಷನ್, ಒಂದಕ್ಕೊಂದು ಸಪರೇಟ್ ಆಗ್ತಾ ಹೋಗ್ತದೆ. ಸೊ ಈ ತರ ಕಾಂಪ್ರೆಷನ್, ರೇರ್ ಫ್ರಾಕ್ಷನ್, ಕಾಂಪ್ರೆಷನ್, ರೇರ್ ಫ್ರಾಕ್ಷನ್. ರೈಟ್? ಹೈ ಪ್ರೆಷರ್, ಲೋ ಪ್ರೆಷರ್, ಹೈ ಪ್ರೆಷರ್, ಲೋ ಪ್ರೆಷರ್, ಈ ತರ ಸೌಂಡ್ ವೇವ್ಸ್ ಪ್ರೊಪಗೇಟೆಡ್ ಆಗ್ತಾ ಹೋಗ್ತದೆ. ಕ್ಲಿಯರ್? ಪ್ರಾಪರ್ಟೀಸ್ ಆಫ್ ಸೌಂಡ್. ಪ್ರಾಪರ್ಟೀಸ್ ಒಂದಿಷ್ಟು ನಾವು ಪ್ರಾಪರ್ಟೀಸ್ ಸ್ಟಡಿ ಮಾಡ್ಬೇಕಾಗ್ತದೆ ಸೌಂಡ್ ಅಪ್ಪ. ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಾಪರ್ಟೀಸ್ ಅಂತ ಕರಿತೀವಿ, ಅಥವಾ ಇದಕ್ಕೆ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕೂಡ ನಾವು ಕರಿತೀವಿ. ಏನು ಫಿಸಿಕಲ್ ಪ್ರಾಪರ್ಟೀಸ್ ಅಂತಂದ್ರೆ ವೇವ್ ಲೆಂತ್. ಫಸ್ಟ್ ಇಟ್ ಈಸ್ ವೇವ್ ಲೆಂತ್. ಏನ್ ಸರ್ ವೇವ್ ಲೆಂತ್ ಅಂದ್ರೆ ದ ಪ್ರೆಷರ್ ವೇರಿಯೇಷನ್ ಇನ್ ದ ಸೌಂಡ್ ರಿಪೀಟ್ಸ್ ಇಟ್ ಸೆಲ್ಫ್ ಇನ್ ಅ ಸ್ಪೇಸ್ ಓವರ್ ಅ ಸ್ಪೆಸಿಫಿಕ್ ಡಿಸ್ಟೆನ್ಸ್. ಅಂದ್ರೆ ಒಂದು ಡಿಸ್ಟೆನ್ಸ್ ಇಂದ ಇನ್ನೊಂದು ಡಿಸ್ಟೆನ್ಸ್ ಮೂವ್ ಆದ್ಮೇಲೆ ಮತ್ ಅದೇ ಟೈಪ್ ಮೋಷನ್ ರಿಪೀಟ್ ಆಗ್ತಾ ಹೋಗ್ತದೆ. ಅಂದ್ರೆ ಇಲ್ಲಿ ನೋಡಿ, ಒಂದ್ಸರಿ ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಯ್ತಾ, ರೈಟ್? ಸೊ ನೆಕ್ಸ್ಟ್ ಸಮ್ ಡಿಸ್ಟೆನ್ಸ್ ಆದ್ಮೇಲೆ ಅಗೈನ್ ಪ್ರೆಷರ್ ಕ್ರಿಯೇಟ್ ಆಗ್ತದೆ, ಹೈ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ರೈಟ್? ಸೊ ಇಲ್ಲಿ ಒಂದ್ಸರಿ ರೇರ್ ಫ್ರಾಕ್ಷನ್ ಕ್ರಿಯೇಟ್ ಆಗಿತ್ತಾ, ಒಂದ್ ಸಮ್ ಡಿಸ್ಟೆನ್ಸ್, ಸ್ವಲ್ಪ ಡಿಸ್ಟೆನ್ಸ್ ಆದ್ಮೇಲೆ ಮತ್ತೆ ರೇರ್ ಫ್ರಾಕ್ಷನ್ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಈ ಡಿಸ್ಟೆನ್ಸ್ ಏನದಲ್ಲ ಬಿಟ್ವೀನ್ ಕಾಂಪ್ರೆಷನ್ ಅಂಡ್ ರೇರ್ ಫ್ರಾಕ್ಷನ್, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವೇವ್ ಲೆಂತ್ ಅಂತ ಕರಿತೀವಿ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು. ರೈಟ್? ಸೊ ದ ಪ್ರೆಷರ್ ವೇರಿಯೇಷನ್ ಇನ್ ಸೌಂಡ್ ವೇವ್ ರಿಪೀಟ್ಸ್ ಇಟ್ ಸೆಲ್ಫ್ ಇನ್ ಅ ಸ್ಪೇಸ್ ಓವರ್ ಸ್ಪೆಸಿಫಿಕ್ ಡಿಸ್ಟೆನ್ಸ್. ದಿಸ್ ಡಿಸ್ಟೆನ್ಸ್ ಈಸ್ ನೋನ್ ಆಸ್ ವೇವ್ ಲೆಂತ್ ಆಫ್.
ಯಾವ ತರ ಡಿಫೈನ್ ಮಾಡ್ತೀವಪ್ಪ ಅಂದ್ರೆ ಇದನ್ನ ಲ್ಯಾಂಬ್ಡಾ is lambda. It is a Greek word, lambda. It is measured in meters. Measured in meters. And time period. Already na period andre ಏನಂತ ಹೇಳಿದೀನಿ. Period ಅಂದ್ರೆ time to complete one revolution. One revolution. Okay. Or one complete motion. As the wave propagates, one full wavelength takes a certain time to pass a specific point, right? So this time period is called a period of sound wave. Andre ಏನು sir? Right? So ಈ compression ಆಗಿರಬಹುದು ಅಥವಾ rarefaction ಆಗಿರಬಹುದು. ಈ ಒಂದು ಪಾಯಿಂಟ್ಗೆ ಸರ್ಟನ್ ಇದೊಂದು ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂತ ತಿಳ್ಕೊಡು. ಸೊ ಈ ಕಾಂಪ್ರೆಷನ್ ಈ ಪಾಯಿಂಟ್ ನ ಕ್ರಾಸ್ ಆಗ್ಬೇಕಾದ್ರೆ ಒಂದು ಸ್ಪೆಸಿಫಿಕ್ ಟೈಮ್ ತಗೊಳ್ತದೆ, ಹೌದಾ? ರೈಟ್. ಆ ಟೈಮ್ ಪೀರಿಯಡ್ಗೆ ನಾವೇನಂತ ಕರಿತೀವಿ ಅಂದ್ರೆ time period of sound wave. ಆ ಟೈಮ್ಗೆ time period of sound wave. So it is measured in a fraction of second. all ಶಾರ್ಟ್ ಇರ್ತದೆ ಇದು ಟೈಮ್, ನಮಗೆ ಅಂದಾಜು ಮಾಡೋಕ್ಕೂ ಕೂಡ ಆಗಂಗಿಲ್ಲ. ಸೊ ಅಷ್ಟು ಕಡಿಮೆ ಇರೋದ್ರಿಂದ ನಾವೇನು ಇದನ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮೆಜರ್ ಮಾಡ್ತೀವಿ. ಅಂಡ್ ಇಟ್ ಈಸ್ ರೀಪ್ರೆಸೆಂಟೆಡ್ ಆಸ್ ಕ್ಯಾಪಿಟಲ್ ಟಿ. ಕ್ಯಾಪಿಟಲ್ ಟಿ ಇಂದ ನಾವು ಇದನ್ನ ರೀಪ್ರೆಸೆಂಟ್ ಮಾಡ್ತೀವಿ, ರೈಟ್? So then frequency already ನಾವು frequency ಅಂದ್ರೆ ಏನಂತ already ನಾವು ಡಿಸ್ಕಸ್ ಮಾಡಿದೀವಿ, right? So during each 1 second time interval certain number of wavelengths ಅಂದ್ರೆ ಈ ಕಾಂಪ್ರೆಷನ್ ಮತ್ತೆ ಕಾಂಪ್ರೆಷನ್ ಆಗಿರ್ಬೋದು ಅಥವಾ ರೇರ್ಫ್ಯಾಕ್ಷನ್ ಆಗಿರ್ಬೋದು, ಈ ಡಿಸ್ಟೆನ್ಸ್ 1 ಸೆಕೆಂಡ್ ಅಲ್ಲಿ ನಂಬರ್ ಆಫ್ ಡಿಸ್ಟೆನ್ಸಸ್ ಪಾಸ್ ಆಗ್ತಾ ಹೋಗ್ತಾವ, ನಂಬರ್ ಆಫ್ ಕಾಂಪ್ರೆಷನ್ಸ್ ಆರ್ ನಂಬರ್ ಆಫ್ ರೇರ್ಫ್ಯಾಕ್ಷನ್ಸ್ ಪಾಸ್ ಹಾಕೋತಾ ಹೋಗ್ತಾವ 1 ಸೆಕೆಂಡ್ಸ್ ಅಲ್ಲಿ. ಈ ಎಷ್ಟು ನಂಬರ್ ಆಫ್ ಕಾಂಪ್ರೆಷನ್ಸ್ ಅಥವಾ ಎಷ್ಟು ನಂಬರ್ ಆಫ್ ರೇರ್ಫ್ಯಾಕ್ಷನ್ಸ್ ಪಾಸ್ ಹಾಕೋ ಹೋಗ್ತಾವಲ್ಲ ಅದಕ್ಕೆ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಕ್ಲಿಯರ್? ರೈಟ್. ಸೊ ದಿಸ್ ಫ್ರೀಕ್ವೆನ್ಸಿ ಇಸ್ ಮೆಜರ್ಡ್ ಇನ್ ಹರ್ಟ್ಜ್ ಅಥವಾ ನಾವು ಕಿಲೋ ಹರ್ಟ್ಜ್ ಅಲ್ಲೂ ಕೂಡ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಥವಾ ಮೆಜರ್ಮೆಂಟ್ ಮಾಡ್ತೀವಿ. ರೀಪ್ರೆಸೆಂಟೆಡ್ ಬೈ ಫ್ರೀಕ್ವೆನ್ಸಿ ಬೈ ಲೆಟರ್. ಓಕೆ. ಸೊ ನಾವು ನಮಗೆ ಕೆಲವೊಂದು ಸೌಂಡ್ಸ್ ಕೇಳಿಸ್ತವೆ, ಕೆಲವೊಂದು ಸೌಂಡ್ಸ್ ಕೇಳಿಸಲ್ಲ, ಅಥವಾ ಕೆಲವೊಂದು ಸೌಂಡ್ಸ್ ನಮಗೆ ವಿದಿನ್ ಲಿಮಿಟ್, ನಮಗೆ ನಾವೇನಂತ ಹಿಯರಿಂಗ್ ಲಿಮಿಟ್ ಅಂತ ಕರಿತೀವಿ, ಆ ಲಿಮಿಟ್ ಅಲ್ಲಿ ಇರ್ತದೆ ಕೆಲವೊಂದು ಸೌಂಡ್. ಸೊ ಇದನ್ನ ಯಾವ ತರ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂದ್ರೆ ಡಿಪೆಂಡಿಂಗ್ ಅಪಾನ್ ದ ಫ್ರೀಕ್ವೆನ್ಸಿ. ಏನು 20 ಹರ್ಟ್ಜ್ ಮತ್ತೆ 20 ಕಿಲೋ ಹರ್ಟ್ಜ್ ಈ ಫ್ರೀಕ್ವೆನ್ಸಿ ನಡಬರ್ಕ್ ಏನು ವೇವ್ಸ್ ಇರ್ತಾವಲ್ಲ ಅವು ನಮಗೆ ಹ್ಯೂಮನ್ ರೇಂಜ್ ಅಲ್ಲಿ ಇರ್ತಾವೆ. ಹಿಯರಿಂಗ್ ಫಾರ್ ಇಲ್ಲಿ 20 ಹರ್ಟ್ಜ್ ಮತ್ತೆ 20 ಕಿಲೋ ಹರ್ಟ್ಜ್ ಈ ಫ್ರೀಕ್ವೆನ್ಸಿ ನಡುವಿರುವಂತ ಸೌಂಡ್ ವೇವ್ಸ್, ದೋಸ್ ಆರ್ ಹಿಯರಿಂಗ್ ಫಾರ್. Physical property of frequency is termed as a pitch. ನಾವು ಫ್ರೀಕ್ವೆನ್ಸಿನ ಪಿಚ್ ಅಂತ ಕರಿತೀವಿ. ನಾವು ಮಾತಾಡ್ತಾ ಜನರಲ್ಲಿ ನಾವು ಮಾತಾಡ್ತಿರ್ಬೇಕಾದ್ರೆ ಏನು ಯೂಸ್ ಮಾಡ್ತೀವಿ, ಎಷ್ಟು ಹೈ ಪಿಚ್ ಅದ ನೋಡೋ ಒಂದು ಮಾತಾಡೋದು, ಅದ? ಸೊ ಯಾರೊಬ್ರು ಪ್ರಕಾಶ್ ಮಾತಾಡ್ತಾರೆ, ಎಷ್ಟು ಲೋ ಪಿಚ್ಲೆ ಮಾತಾಡ್ತಾರೆ ನೋಡಿ. ಅಂದ್ರೆ ಇಲ್ಲಿ ಫ್ರೀಕ್ವೆನ್ಸಿ ಆಕ್ಚುಲಿ ಅದು ಸೈಂಟಿಫಿಕ್ ಟರ್ಮ್ ಏನು ಫ್ರೀಕ್ವೆನ್ಸಿ, ಬಟ್ ನಾವು ಜನರಲೈಸ್ ಏನು ಯೂಸ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಪಿಚ್ ಅಂತ ಯೂಸ್ ಮಾಡ್ತೀವಿ. Right. So frequency is calculated as inverse of time period 1 by t, f equal to 1 by. ಫಿಗರ್ ಅಲ್ಲಿ ನೋಡ್ತಿರ್ಬೋದು ಇಲ್ಲಿ ಲ್ಯಾಂಬ್ಡಾ ದಟ್ ಈಸ್ ವೇವ್ಲೆಂತ್ ಈಸ್ ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಒನ್ ಪ್ರೆಷರ್, ಹೈ ಪ್ರೆಷರ್, ಇವೆರಡು ಏನು ಹೈ ಪ್ರೆಷರ್, ಅಥವಾ ನಾವಿಲ್ಲಿ ಲೋ ಪ್ರೆಷರ್ಗೂ ಕೂಡ ಇಲ್ಲಿ ಮೆಜರ್ ಮಾಡಬಹುದು ಲ್ಯಾಂಬ್ಡಾ. ಕ್ಲಿಯರ್? ರೈಟ್. So then we move to amplitude. So ಡಿಸ್ಪ್ಲೇಸ್ಮೆಂಟ್ ಮಾಡ್ತಿರೋದ್ರೆ ಅಪ್ ಆ್ಯಂಡ್ ಡೌನ್ ಮೋಷನ್ ಆಯಿತು ಅಥವಾ ಟು ಆ್ಯಂಡ್ ಫ್ರೋ ಮೋಷನ್ ಆಯಿತು, ಈ ಥರ ನಾವು ಮೋಷನ್ ಒಂದು ಇಕ್ವಿಲಿಬ್ರಿಯಂ ಪಾಯಿಂಟ್ ಇಂದ ಇದ್ರ ಮೋಷನ್ ನಾವು ನೋಡಿದ್ವಲ್ಲ ಡಿಸ್ಪ್ಲೇಸ್ಮೆಂಟ್, ಅದೇ ಥರ ನಾವಿಲ್ಲಿ ಆಂಪ್ಲಿಟ್ಯೂಡ್ ಮೆಜರ್ ಮಾಡ್ತೀವಿ. ಹೆಂಗೆ? ಸೊ ವಿತ್ ಪ್ಯಾಸೇಜ್ ಆಫ್ ದ ಕಾಂಪ್ರೆಷನ್ಸ್ ಆ್ಯಂಡ್ ರೇರ್ಫ್ಯಾಕ್ಷನ್ ದಟ್ ಕಾನ್ಸ್ಟಿಟ್ಯೂಟ್ ದ ಸೌಂಡ್ ವೇವ್, there would occur a fluctuation above and below the atmospheric pressure. Right? So pressure high pressure ಅಲ್ಲಿ ಇದ್ದಾಗ ಏನಾಗ್ತದೆ, ಹೈ ಪ್ರೆಷರ್ ಫಾರ್ಮ್ ಆದಾಗ ಇಲ್ಲಿ ಪ್ರೆಷರ್ ಅಟ್ಮಾಸ್ಫಿಯರ್ ಪ್ರೆಷರ್ ಇಂದ ಜಾಸ್ತಿ ಇರ್ತದೆ, ಅಥವಾ ರೇರ್ ಫ್ರಾಕ್ಷನ್ ಆದಾಗ ಏನಾಗ್ತದೆ ಇಲ್ಲಿ ಪ್ರೆಷರ್ ಕಡಿಮೆ ಆಗ್ತದೆ.
ಅವಾಗ ಅಟ್ಮಾಸ್ಫಿಯರ್ ಪ್ರೆಷರ್ ಕಂಪೇರ್ ಮಾಡಿದ್ರೆ ಇದು ಕಡಿಮೆ ಪ್ರೆಷರ್ ಇರ್ತದೆ. ಅಂದ್ರೆ ಒಂದು ಹೈ ಪ್ರೆಷರು ಮತ್ತೆ ಒಂದು ಲೋ ಪ್ರೆಷರ್, ಇದು ಕಂಟಿನ್ಯೂಸ್ ಆಗಿ ಫಾರ್ಮೇಶನ್ ಆಗ್ತಾ ಹೋಗ್ತದೆ, ರೈಟ್. ಸೊ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಫ್ಲಕ್ಚುಯೇಷನ್ ಅಂದ್ರೆ ಹೆಚ್ಚಾಗೋದು ಕಮ್ಮಿ ಆಗೋದು, ಇದ್ರದ್ದು ಏನ್ ಮ್ಯಾಗ್ನಿಟ್ಯೂಡ್ ಇರ್ತದಲ್ಲ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಂಪ್ಲಿಟ್ಯೂಡ್ ಆಫ್ ಸೌಂಡ್ ವೇವ್, ರೈಟ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಆಂಪ್ಲಿಟ್ಯೂಡ್. ಸೊ ಫಾರ್ ಎಕ್ಸಾಂಪಲ್ ಇದನ್ನ ನಾವು ಅಟ್ಮಾಸ್ಫಿಯರ್ ಪ್ರೆಷರ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಲೈನ್ ನ, ರೈಟ್, ಇದು ಹೈ ಪ್ರೆಷರ್. ಸೊ ಈ ಪಾಯಿಂಟ್ಗೆ ಅಟ್ಮಾಸ್ಫಿಯರ್ ಪ್ರೆಷರ್ಗಿಂತ ಜಾಸ್ತಿ ಇರ್ತದೆ, ಈ ಪಾಯಿಂಟ್ಗೆ ಅಟ್ಮಾಸ್ಫಿಯರ್ ಪ್ರೆಷರ್ಗಿಂತ ಕಡಿಮೆ ಇರ್ತದೆ. ಸೊ ಈ ಡಿಸ್ಟೆನ್ಸ್ ಏನು ಕರಿತೀವಲ್ಲ, ಈ ಡಿಫರೆನ್ಸ್ ಏನದಲ್ಲ, ಈ ಮ್ಯಾಗ್ನಿಟ್ಯೂಡ್ ಆಫ್ ಡಿಫರೆನ್ಸ್ ಆರ್ ಮ್ಯಾಗ್ನಿಟ್ಯೂಡ್ ಆಫ್ ವೇರಿಯೇಷನ್, ಇದಕ್ಕೆ ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಕ್ಲಿಯರ್? ಸೊ ಇಟ್ ಈಸ್ ಮೆಜರ್ಡ್ ಇನ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆರ್ ಪಾಸ್ಕಲ್ಸ್. ಯಾವ ಲೆಟರ್ ಇಲ್ಲ ಯೂಸ್ ಮಾಡ್ತೀವಿ ಅಂದ್ರೆ ಇದನ್ನ ಕ್ಯಾಪಿಟಲ್ ಲೆಟರ್ ಎ ಇದನ್ನೆಲ್ಲ ನಾವು ಡಿಫೈನ್ ಮಾಡ್ತೀವಿ. ಓಕೆ, ಸೊ ಇನ್ನು ಆಂಪ್ಲಿಟ್ಯೂಡ್ ಎದಕ್ಕೆ ಡಿಫೈನ್ ಮಾಡಬೇಕು, ಇದರ ಯೂಸ್ ಏನು? ಆಂಪ್ಲಿಟ್ಯೂಡ್ ಗೊತ್ತಾಗೋದ್ರಿಂದ ನಮ್ಗೆ ಏನು ಗೊತ್ತಾಗ್ತದಪ್ಪ ಅಂತಂದ್ರೆ ಲೌಡ್ನೆಸ್ ಗೊತ್ತಾಗ್ತದೆ. ಲೌಡ್ನೆಸ್ ಅಂದ್ರೆ ಎಷ್ಟು ಜೋರದ ಧ್ವನಿ, ಎಷ್ಟು ಮೆಲು ಅದ. ಆಂಪ್ಲಿಟ್ಯೂಡ್ ಜಾಸ್ತಿ ಇದ್ರ ಧ್ವನಿ ಜೋರ್ ಇರ್ತದೆ, ಹೈ ಪಿಚ್ ಇರ್ತದೆ. ಆಂಪ್ಲಿಟ್ಯೂಡ್ ಕಡಿಮೆ ಇತ್ತಪ್ಪ ಅಂದ್ರೆ ಮೆಲ್ಲಗೆ ಇರ್ತದೆ ಧ್ವನಿ. ಕ್ಲಿಯರ್? ಸೊ ಇಲ್ಲಿ ನಾವು ಲೌಡ್ನೆಸ್ ಆಫ್ ದ ಸೌಂಡ್ ಇದನ್ನ ನಾವು ಡಿಫೈನ್ ಮಾಡ್ಲಿಕ್ಕೆ ಆಂಪ್ಲಿಟ್ಯೂಡ್ ಯೂಸ್ ಮಾಡ್ತೀವಿ ಪ್ರಾಪರ್ಟಿ. ಕ್ಲಿಯರ್? ದೆನ್ ಅಕಸ್ಟಿಕ್ ಇಂಟೆನ್ಸಿಟಿ. ಇಂಟೆನ್ಸಿಟಿ ಅಂತಂದ್ರೆ ಮೀನಿಂಗ್ ಸ್ಟ್ರೆಂತ್. ಇಂಟೆನ್ಸಿಟಿ ಅಂದ್ರೆ ಜಸ್ಟ್ ಒನ್ ವರ್ಡ್ ಹೇಳ್ಕೊಂಡು ಸ್ಟ್ರೆಂತ್. ಏನು? ಅಕಸ್ಟಿಕ್ ಇಂಟೆನ್ಸಿಟಿ ಇಸ್ ಡಿಫೈನ್ಡ್ ಆಸ್ average rate of energy transmission per unit area perpendicular to the direction of propagation. ನಾವಿಲ್ಲಿ ಕರೆಂಟ್ ಮೆಜರ್ ಮಾಡಬೇಕಾದ್ರೆ ಇಲ್ಲಿ ತಗೊಂಡಿದ್ವಿ ಏನು, ಇವಾಗ ಕಂಡಕ್ಟರ್ ಅದ, ಇಲ್ಲಿ ನಾವು ಎಲೆಕ್ಟ್ರಾನ್ಸ್ ಈ ತರ ಮೂವ್ ಆಗುತ್ತವು, ಒಂದು ಏರಿಯಾ ಪರ್ಪೆಂಡಿಕ್ಯುಲರ್ ಟು ದಿಸ್ ಕ್ರಾಸ್ ಸೆಕ್ಷನ್, ಪರ್ಪೆಂಡಿಕ್ಯುಲರ್ ಟು ದಿಸ್ ಡೈರೆಕ್ಷನ್ ಕನ್ಸಿಡರ್ ಮಾಡಿದಾಗ ಇಲ್ಲಿ ಕರೆಂಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪಾಸಿಂಗ್ ಥ್ರೂ ದಿಸ್ ಏರಿಯಾ ಅಂತ ತಗೊಂಡಿದ್ವಿ. ಅದೇ ತರ ಇಲ್ಲಿ ದ ಅವರೇಜ್ ರೇಟ್ ಆಫ್ ಎನರ್ಜಿ ಟ್ರಾನ್ಸ್ಮಿಷನ್ ಪರ್ ಯೂನಿಟ್ ಏರಿಯಾ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್, ಇದಕ್ಕೆ ನಾವು ಇಂಟೆನ್ಸಿಟಿ ಅಂತ ಕರಿತೀವಿ, ಅಕಸ್ಟಿಕ್ ಇಂಟೆನ್ಸಿಟಿ. ಸೊ ಇದನ್ನ ನಾವು ಕ್ಯಾಪಿಟಲ್ ಲೆಟರ್ ಐ ಇಂದ ಡಿಫೈನ್ ಮಾಡ್ತೀವಿ. ಮೆಜರ್ಡ್ ಇನ್ ವ್ಯಾಟ್ಸ್ ಪರ್ ಸ್ಕ್ವೇರ್ ಮೀಟರ್. ವ್ಯಾಟ್ಸ್ ಪರ್ ಸ್ಕ್ವೇರ್ ಮೀಟರ್. ವ್ಯಾಟ್ಸ್ ಅಂದ್ರೆ ಏನು? ಇದು ಪವರ್ ಯೂನಿಟ್ ಅಥವಾ ಎನರ್ಜಿ ಯೂನಿಟ್. Okay, then speed of wave is given by f lambda, frequency into wavelength. ಅಕಸ್ಮಾತ್ ನಮಗೆ ಅದು ಪೀರಿಯಡ್ ಅಲ್ಲಿ ಬರಬೇಕಪ್ಪ ಅಂತಂದ್ರೆ ಲ್ಯಾಂಬ್ಡಾ ಬೈ ಟೈಮ್ ಪೀರಿಯಡ್, ವೇವ್ಲೆಂತ್ ಡಿವೈಡೆಡ್ ಬೈ ಟೈಮ್ ಪೀರಿಯಡ್. ಓಕೆ, ಸೊ ಇಂಟೆನ್ಸಿಟಿ ಯಾವ ತರ ನಾವು ಡಿಫೈನ್ ಮಾಡಬಹುದು ಅಂದ್ರೆ ಐ, ಇಟ್ ಈಸ್ a ಸ್ಕ್ವೇರ್ ಡಿವೈಡೆಡ್ ಬೈ 2 rho s. ರೋ ಅಂದ್ರೆ ಇಲ್ಲಿ ಡೆನ್ಸಿಟಿ ಆಫ್ ದ ಏರ್, ಡೆನ್ಸಿಟಿ ಆಫ್ ದ ಅಟ್ ಈಕ್ವಿಲಿಬ್ರಿಯಂ. ಕ್ಲಿಯರ್? ಎಸ್ ಅಂದ್ರೆ ಸ್ಪೀಡು, ಎ ಅಂದ್ರೆ ಆಂಪ್ಲಿಟ್ಯೂಡ್. ಓಕೆ,